ಎಲ್ಲರಿಗೂ ನಮಸ್ಕಾರಗಳು. ಕಲಿಕಾ ವೃಕ್ಷ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಕ್ಕಳೇ, ಇಂದು ನಾವು ವಿಜಾತಿ ಒತ್ತಕ್ಷರ ಎಂದರೇನು ಮತ್ತು ವಿಜಾತಿ ಒತ್ತಕ್ಷರ ಇರುವಂತಹ ಪದಗಳನ್ನು ಸುಲಭವಾಗಿ ಹೇಗೆ ಓದಬೇಕು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವಿಜಾತಿ ಒತ್ತಕ್ಷರ ಎಂದರೇನು ಎಂಬುದನ್ನು ನೋಡೋಣ. ಒಂದು ವ್ಯಂಜನಾಕ್ಷರಕ್ಕೆ ಬೇರೊಂದು ವ್ಯಂಜನವು ಒತ್ತಕ್ಷರವಾಗಿ ಇದ್ದರೆ ಅದುವೇ ವಿಜಾತಿ ಒತ್ತಕ್ಷರ. ಉದಾಹರಣೆಗೆ ಕ ವ್ಯಂಜನಾಕ್ಷರ ಇದೆ, ಅದಕ್ಕೆ ಸ ಒತ್ತಕ್ಷರವಾಗಿದೆ. ಗ ವ್ಯಂಜನಾಕ್ಷರ, ಅದಕ್ಕೆ ನ ಒತ್ತಕ್ಷರವಿದೆ. ಪ ವ್ಯಂಜನಾಕ್ಷರಕ್ಕೆ ಲ ಒತ್ತಕ್ಷರ ಇದೆ. ಹ ವ್ಯಂಜನಾಕ್ಷರಕ್ಕೆ ಮ ಒತ್ತಕ್ಷರವಾಗಿ ಇದೆ. ಈ ರೀತಿ ಬೇರೆ ಇರುವಂತಹ ಒತ್ತಕ್ಷರಗಳನ್ನು ನಾವು ವಿಜಾತಿ ಒತ್ತಕ್ಷರಗಳು ಎಂದು ಕರೆಯುತ್ತೇವೆ. ಮಕ್ಕಳೇ, ಈಗ ನಾವು ವಿಜಾತಿ ಒತ್ತಕ್ಷರ ಇರುವಂತಹ ಪದಗಳನ್ನು ಓದುವುದು ಹೇಗೆ ಎಂಬುದನ್ನು ನೋಡೋಣ. ವಿಜಾತಿ ಒತ್ತಕ್ಷರಗಳ ಪದಗಳನ್ನು ಓದುವ ಕ್ರಮ: ಒತ್ತಕ್ಷರ ಪದದಲ್ಲಿರುವ ಒತ್ತಕ್ಷರದ ವ್ಯಂಜನಾಕ್ಷರವನ್ನು ಅರ್ಧಾಕ್ಷರವನ್ನಾಗಿ ಓದಿ ನಂತರ ಒತ್ತಕ್ಷರಕ್ಕೆ ವ್ಯಂಜನಾಕ್ಷರದಲ್ಲಿದ್ದ ಸ್ವರವನ್ನು ಸೇರಿಸಿ ಓದಬೇಕು. ಉದಾಹರಣೆಗೆ ಅದ್ಭುತ ಅನ್ನೋ ಒಂದು ಪದ ಇದೆ, ಇದು ವಿಜಾತಿ ಒತ್ತಕ್ಷರದ ಪದ. ಒತ್ತಕ್ಷರದ ಪದದಲ್ಲಿರುವ ಒತ್ತಕ್ಷರದ ವ್ಯಂಜನಾಕ್ಷರವನ್ನು ಅರ್ಧಾಕ್ಷರವನ್ನಾಗಿ ಓದಬೇಕು. ನೋಡಿ, ಇಲ್ಲಿ ಧು ಅಕ್ಷರಕ್ಕೆ ಭ ಒತ್ತಕ್ಷರ ಇದೆ. ಈ ಧು ಅಕ್ಷರವನ್ನು ಅರ್ಧಾಕ್ಷರವನ್ನಾಗಿ ಓದಬೇಕು. ಈ ಒತ್ತಕ್ಷರ ಇರುವಂತಹ ಅಕ್ಷರವನ್ನು ಮಾತ್ರ ಬಿಡಿಸಿ ಓದಬೇಕು. ಈ ಧು ಅಕ್ಷರವನ್ನು ಅರ್ಧಾಕ್ಷರವನ್ನಾಗಿ ಓದಬೇಕು. ಇನ್ನು ಧೂಗೆ ಇರುವಂತಹ ಕೊಂಬು ಸ್ವರವನ್ನು ಒತ್ತಕ್ಷರ ಇರುವಂತಹ ಬ ಅಕ್ಷರಕ್ಕೆ ಸೇರಿಸಬೇಕು. ಬ ಅಕ್ಷರಕ್ಕೆ ಮೇಲಿನ ಸ್ವರವನ್ನು ಸೇರಿಸಬೇಕು. ಭೂ ತ ಅದ್ಭುತ ಅದ್ಭುತ. ಒತ್ತಕ್ಷರ ಇರುವಂತಹ ಅಕ್ಷರವನ್ನು ಮಾತ್ರ ಬಿಡಿಸಿ ಓದಬೇಕು. ಇನ್ನು ಅದೇ ರೀತಿ ಧು ಅಕ್ಷರವನ್ನು ಅರ್ಧಾಕ್ಷರವನ್ನಾಗಿ ಓದಿ ನೆಕ್ಸ್ಟು ಬ ಒತ್ತಕ್ಷರಕ್ಕೆ ಮೇಲಿನ ಸ್ವರ ಕೊಂಬು ಸ್ವರವನ್ನು ಸೇರಿಸಿ ಇನ್ನು ತ ಅಕ್ಷರವನ್ನು ಅದೇ ರೀತಿ ಓದಬೇಕು. ಅದ್ಭುತ ಅದ್ಭುತ. ಈ ರೀತಿ ವಿಜಾತಿ ಒತ್ತಕ್ಷರಗಳನ್ನು ಇರುವಂತಹ ಪದಗಳನ್ನು ಓದಬಹುದು. ಒತ್ತಕ್ಷರ ಪದದಲ್ಲಿರುವ ಒತ್ತಕ್ಷರವನ್ನು ಬಿಡಿಸಿ ಓದುವುದರ ಮೂಲಕ ಸುಲಭವಾಗಿ ಒತ್ತಕ್ಷರ ಪದಗಳನ್ನು ಓದುವುದನ್ನು ಕಲಿಯಬಹುದು. ಇಲ್ಲಿ ಅಕ್ಷರ ಅದೇ ರೀತಿ ಓದಬೇಕು. ಈ ಧು ಅಕ್ಷರವನ್ನು ಅರ್ಧಾಕ್ಷರವನ್ನಾಗಿ ಮಾಡಿ ಒತ್ತಕ್ಷರ ಬಾಗೆ ಮೇಲಿನ ಕೊಂಬು ಸ್ವರವನ್ನು ಸೇರಿಸಿ ಭೂತ ಅದ್ಭುತ ಅದ್ಭುತ. ಈ ರೀತಿ ಓದಬೇಕು ವಿಜಾತಿ ಒತ್ತಕ್ಷರ ಪದಗಳನ್ನು. ಕೆಲವು ಉದಾಹರಣೆಗಳನ್ನು ಈಗ ನೋಡೋಣ. ಈಗ ವಿಜಾತಿ ಒತ್ತಕ್ಷರಗಳ ಕೆಲವು ಪದಗಳನ್ನು ಓದೋಣ. ತಲಕಟ್ಟು ಕಾಗುಣಿತದಿಂದ ಔತ್ವ ಕಾಗುಣಿತದವರೆಗಿನ ವಿಜಾತಿ ಒತ್ತಕ್ಷರ ಪದಗಳನ್ನು ಓದೋಣ. ಮೊದಲನೇದಾಗಿ ತಲಕಟ್ಟು ಕಾಗುಣಿತದ ಒತ್ತಕ್ಷರ ಅಂದರೆ ವಿಜಾತಿ ಒತ್ತಕ್ಷರದಲ್ಲಿ ತಲಕಟ್ಟು ಅಕ್ಷರ ಡ, ಷಡ್ ಜ. ಈ ಡ ತಲಕಟ್ಟು ಅಕ್ಷರ, ಜ ಡಾನ ಅರ್ಧಾಕ್ಷರವಾಗಿ ಷಡ್. ಇನ್ನು ಜ ಅಕ್ಷರಕ್ಕೆ ಮೇಲಿನ ತಲಕಟ್ಟು ಸೇರಿಸಿ ಬರೆಯಬೇಕು. ಷಡ್ ಜ ಷಡ್ಜ. ನೆಕ್ಸ್ಟ್ ದೀರ್ಘ ಕಾಗುಣಿತದ ಒತ್ತಕ್ಷರ ಆಹ್ಲಾದ ಹ. ಹಾನ ಅರ್ಧಾಕ್ಷರ ಹ. ಲಾಗೆ ಮೇಲಿನ ದೀರ್ಘವನ್ನು ಸೇರಿಸಿ ಲಾದ ಆಹ್ಲಾದ ಆಹ್ಲಾದ. ಗುಡಿಸಿ ಕಾಗುಣಿತದ ಒತ್ತಕ್ಷರ ಸ್ಥಿತಿ ಸೀನ ಅರ್ಧಾಕ್ಷರ ಸ್. ಇನ್ನು ತ
ಒತ್ತಕ್ಷರಕ್ಕೆ ಮೇಲಿನ ಗುಡಿಸಿ ತಿ 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 ಸ್ಥಿತಿ ಸ್ಥಿತಿ. ಗುಡಿಸನ್ ದೀರ್ಘ ಕಾಗುಣಿತದ ಒತ್ತಕ್ಷರ ಕಾಶ್ಮೀರ ಕ ಕ. ಶೀನ ಅರ್ಧಕ್ಷರ ಕಾಶ್. ಮಾ ಒತ್ತಕ್ಷರಕ್ಕೆ ಮೇಲಿನ ಗುಡಿಸನ್ ದೀರ್ಘ ಮೀ ರ ಕಾಶ್ ಮೀರ ಕಾಶ್ಮೀರ. ಕೊಂಬಿನ ಕಾಗುಣಿತದ ಒತ್ತಕ್ಷರ ಭಿಕ್ಷುಕ ಬಿ. ಕೂನ ಅರ್ಧಕ್ಷರ ಬಿಕ್. ಶಾಗೆ ಮೇಲಿನ ಕೊಂಬು ಸೇರಿಸಿ ಶು ಕ ಭಿಕ್ಷುಕ ಭಿಕ್ಷುಕ. ಕೊಂಬಿನ ದೀರ್ಘ ಕಾಗುಣಿತದ ಒತ್ತಕ್ಷರ ವ್ಯೂಹ ವೂನ ಅರ್ಧಕ್ಷರ ವ. ಯಾಗೆ ಮೇಲಿನ ಕೊಮ್ಮನ ದೀರ್ಘ ಯು ಹ ವ್ಯೂಹ ವ್ಯೂಹ. ಒಟ್ರು ಸುಳಿ ಕಾಗುಣಿತದ ಒತ್ತಕ್ಷರ ಸಂಸ್ಕೃತಿ ಸಂ. ಸನ ಅರ್ಧಕ್ಷರ ಸಂಸ್. ಕಾಗೆ ಒಟ್ಟು ಸುಳಿ ಪದವನ್ನು ಸೇರಿಸಿ ಸಂಸ್ಕೃತಿ ಸಂಸ್ಕೃತಿ. ಸಾನ ಅರ್ಧಕ್ಷರ ಮಾಡಿ ಕಾಗೆ ಒಟ್ಟು ಸುಳಿಯನ್ನು ಸೇರಿಸಿ ತಿ ಸಂಸ್ಕೃತಿ ಸಂಸ್ಕೃತಿ. ಏತ್ವ ಕಾಗುಣಿತದ ಒತ್ತಕ್ಷರ ಏಳ್ಗೆ ಏ ಳೇನ ಅರ್ಧಕ್ಷರ ಏಳ್. ಗಾಗೆ ಮೇಲಿನ ಸ್ವರ ಏತ್ವ ಸೇರಿಸಿ ಏಳ್ಗೆ ಏಳ್ಗೆ. ಏತ್ವನ್ ದೀರ್ಘ ಕಾಗುಣಿತದ ಒತ್ತಕ್ಷರ ವಿಘ್ನೇಶ ವಿ ಹಂಗೆ ಬರೋದು. ಗೇನ ಅರ್ಧಕ್ಷರ ವಿಗ್. ನಾಗೆ ಮೇಲಿನ ಏತ್ವನ್ ದೀರ್ಘವನ್ನು ಸೇರಿಸಿ ನೇ ಶ ವಿಘ್ನೇಶ ವಿಘ್ನೇಶ. ನಂತರ ಐತ್ವ ಕಾಗುಣಿತದ ಒತ್ತಕ್ಷರ ತ್ರೈಮಾಸಿಕ. ತಾನ ಅರ್ಧಕ್ಷರವನ್ನಾಗಿ ಮಾಡಿ ರಾಗೆ ಐತ್ವವನ್ನು ಸೇರಿಸಿ ತ್ರೈ ಮಾಸಿಕ ತ್ರೈಮಾಸಿಕ ತ ರೈ ತ್ರೈಮಾಸಿಕ ತ್ರೈಮಾಸಿಕ. ಓತ್ವ ಕಾಗುಣಿತದ ಒತ್ತಕ್ಷರ ಕಣ್ಗೊನೆ ಕ. ನೋನ ಅರ್ಧಕ್ಷರ ಕಣ್. ಗಾಗೆ ಮೇಲಿನ ಓತ್ವವನ್ನು ಸೇರಿಸಿ ಗೋ ನೆ ಕಣ್ ಗೊನೆ ಕಣ್ಗೊನೆ. ಓತ್ವನ್ ದೀರ್ಘ ಕಾಗುಣಿತದ ಒತ್ತಕ್ಷರ ವಿಸ್ಫೋಟ ವೀನ ಅದೇ ರೀತಿ ಉಚ್ಚರಿಸಬೇಕು. ಸೋನ ಅರ್ಧಕ್ಷರ ವಿಸ್. ಇನ್ನು ಪಾಗೆ ಮೇಲಿನ ಓತ್ವನ್ ದೀರ್ಘವನ್ನು ಸೇರಿಸಿ ಪೋಟ ವಿಸ್ಫೋಟ ವಿಸ್ಫೋಟ. ಔತ್ವ ಕಾಗುಣಿತದ ಒತ್ತಕ್ಷರ ಸಾರ್ಸೌಟು ಸಾರ್ಸೌಟು. ಸಾನ ಅದೇ ರೀತಿ ಉಚ್ಚರಿಸಿ. ರೌನ ಅರ್ಧಕ್ಷರ ಸಾರ್. ಇನ್ನು ಸಾಗೆ ಮೇಲಿನ ಔತ್ವವನ್ನು ಸೇರಿಸಿ ಸೌ ಟು ಸಾರ್ ಸೌಟು ಸಾರ್ ಸೌಟು. ಈ ರೀತಿ ವಿಜಾತಿ ಒತ್ತಕ್ಷರಗಳನ್ನು ಸುಲಭವಾಗಿ ಓದಬಹುದು. ಇನ್ನೊಂದು ಸಾರಿ ಈಗ ಓದೋಣ. ಷಡ್ಜ ಷಡ್ಜ ಷಡ್ಜ. ಆಹ್ಲಾದ ಆಹ್ಲಾದ ಆಹ್ಲಾದ. ಸ್ಥಿತಿ ಸ್ಥಿತಿ ಸ್ಥಿತಿ. ಕಾಶ್ಮೀರ ಕಾಶ್ಮೀರ ಕಾಶ್ಮೀರ. ಭಿಕ್ಷುಕ ಭಿಕ್ಷುಕ ಭಿಕ್ಷುಕ. ವ್ಯೂಹ 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 ವ್ಯೂಹ. ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ. ಏಳ್ಗೆ ಏಳ್ಗೆ ಏಳ್ಗೆ. ವಿಘ್ನೇಶ ವಿಘ್ನೇಶ ವಿಘ್ನೇಶ. ತ್ರೈಮಾಸಿಕ ತ್ರೈಮಾಸಿಕ ತ್ರೈಮಾಸಿಕ. ಕಣ್ಗೊನೆ ಕಣ್ಗೊನೆ ಕಣ್ಗೊನೆ. ವಿಸ್ಫೋಟ ವಿಸ್ಫೋಟ ವಿಸ್ಫೋಟ.
ಸಾರ್ಸೌಟು, ಸಾರ್ಸೌಟು, ಸಾರ್ಸೌಟು. ಈ ರೀತಿ ವಿಜಾತಿ ಒತ್ತಕ್ಷರ ಪದದಲ್ಲಿರುವ ಒತ್ತಕ್ಷರವನ್ನು ಬಿಡಿಸಿ ಓದುವುದರೊಂದಿಗೆ ನೀವು ಸುಲಭವಾಗಿ ವಿಜಾತಿ ಒತ್ತಕ್ಷರ ಇರುವಂತಹ ಪದಗಳನ್ನು ಕಲಿಯಬಹುದು.